ಭಗವದ್ಭಕ್ತರೇ ನಮಸ್ಕಾರ. ಶ್ರೀ ಕ್ಷೇತ್ರ ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರ ಏಪ್ರಿಲ್ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮಗಳು ನಡೆಯಲಿಕ್ಕಿರುವಂಥದ್ದು. ಹಾಗಾಗಿ ಬ್ರಹ್ಮಕಲಶೋತ್ಸವದ ಮುಂಚಿತವಾಗಿ ಯಾವ ರೀತಿಯಾಗಿ ಜೀರ್ಣೋದ್ಧಾರಗೊಂಡಿತು, ಆ ಮೂಲಕವಾಗಿ ವಿಶೇಷವಾಗಿ ಯಾವೆಲ್ಲ ರೀತಿಯಾಗಿರುವಂಥ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆಯಿತು ಅಂತ ಹೇಳೋದ್ರ ಬಗ್ಗೆಯೂ, ಅದರೊಟ್ಟಿಗೆ ಈ ಕ್ಷೇತ್ರದ ಇತಿಹಾಸ ಭಾಳ ಸುಂದರವಾಗಿರುವಂಥ ಇತಿಹಾಸವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ. ಯಾಕಂತ ಹೇಳಿ ಕರಾಯ ಅಂತ ಹೇಳುವಂಥ ಹೆಸರಿಗೂ ಮಹಾಲಿಂಗೇಶ್ವರ ಮಹಾಲಿಂಗ ಅಂತ ಹೇಳುವಂಥ ಹೆಸರಿಗೂ ಭಾಳ ವಿಶೇಷವಾಗಿರುವಂಥ ಇತಿಹಾಸವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ. ಹಾಗಾಗಿ ಈ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅನಂತಕೃಷ್ಣ ಕದ್ದಣ್ಣಯ್ಯರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಕದ್ದಣ್ಣಯ್ಯರೇ. ಇಲ್ಲಿ ಸಂಪೂರ್ಣವಾಗಿರುವಂಥ ಕ್ಷೇತ್ರದೊಳಗೆ ಬರ್ತಾ ಇದ್ದಾಗಲೇ ಶಿಲಾಮಯಗೊಂಡಿರುವಂತಹ ದೇವಾಲಯವನ್ನು ಗಮನಿಸ್ತಾ ಹೋಗ್ತೇವೆ. ಎಲ್ಲ ರೀತಿಯಾಗಿರುವಂತಹ ಪೌಳಿಗಳಲ್ಲೂ ಕೂಡ ಆ ಕಲ್ಲಿನ ಕಲ್ಲುಗಳನ್ನು ಗಮನಿಸ್ತಾ ಹೋಗ್ತೇವೆ. ಸುಂದರವಾಗಿರುವಂತಹ ದೇವಾಲಯದ ಹೆಸರಿನೊಂದಿಗೆ ದೇವಸ್ಥಾನವೂ ಕೂಡ ಕಂಗೊಳಿಸ್ತಾ ಹೋಗ್ತದೆ. ದೇವಾಲಯದ ಮೊದಲಾಗಿ ಇತಿಹಾಸ ಇದು ಸುಮಾರು 800 ವರ್ಷಗಳ ಹಳೆಯ ಇತಿಹಾಸ ಅಂತ ದೇವಸ್ಥಾನಕ್ಕೆ ಹಳೆಯ ಇತಿಹಾಸ ಇದೆ. ಇಲ್ಲಿ ಕುದ್ದಣ್ಣಯ್ಯ ಕುಟುಂಬಸ್ಥರೇ ಈ ದೇವಾಲಯವನ್ನು ಇದರ ಮುಂಚೆ ನಿರ್ವಹಣೆ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ದೊಡ್ಡಪ್ಪನಾದ ಗೋಪಾಲಕೃಷ್ಣ ಕುದ್ದಣ್ಣಯ್ಯರು ನಿವೃತ್ತ ಅಧ್ಯಾಪಕರು, ಅವರು ಸುಮಾರು 30 ವರ್ಷಗಳ ಕಾಲ ಈ ದೇವಾಲಯದ ಅಧ್ಯಕ್ಷರಾಗಿದ್ದರು. ನಂತರ ಈಗ ನಾನು 2002ನೇ ಇಸವಿಯಲ್ಲಿ ನಾನು ಅಧಿಕಾರಕ್ಕೆ ಬಂದೆ. ಈಗ ಸುಮಾರು 14 ವರ್ಷಗಳ ಕಾಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಾನೇ ಮುಂದುವರಿತಾ ಇದ್ದೇನೆ. ಈ ದೇವಾಲಯ ಬಹಳ ಒಂದು ಅಜೀರ್ಣಾವಸ್ಥೆಯಲ್ಲಿ ಇತ್ತು. ಸುಮಾರು 1985ರಲ್ಲಿ ಇದರ ಪ್ರಕ್ರಿಯೆ ಪ್ರಾರಂಭವಾಗಿ 2002ರಲ್ಲಿ ಬಹಳ ಒಂದು ದೀರ್ಘಾವಧಿಯನ್ನು ತಗೊಂಡು 2002ರಲ್ಲಿ ಬ್ರಹ್ಮಕಲಶ ಆಗಿ ಆವಾಗ ಸುಮಾರು 40 ಲಕ್ಷದಲ್ಲಿ ಇದರ ಪೂರ್ಣ ಕೆಲಸ ಆಗಿದೆ. 40 ಲಕ್ಷದಲ್ಲಿ ಪೂರ್ಣ ನೆಲಸಮ ಮಾಡಿ 40 ಲಕ್ಷದಲ್ಲಿ ಪೂರ್ಣ ಕೆಲಸ ನಡೆದಿದೆ. ಆ ನಂತರ 14 ವರ್ಷಗಳಿಂದ ನಮಗೆ ಬ್ರಹ್ಮಕಲಶ 24 ವರ್ಷದಿಂದ ಬ್ರಹ್ಮಕಲಶ ಮಾಡಲಿಕ್ಕೆ ಆಗಲಿಲ್ಲ. ಈಗ 24 ವರ್ಷ ಬಳಿಕ ಆಗ್ತಾ ಇರುವಂಥದ್ದು. ಆದ್ದರಿಂದ ನಾವು ಪೂರ್ಣವಾಗಿ ಒಂದು ಕೊಡಿಮರ ಇದ್ದು ಬ್ರಹ್ಮರಥ ಇದ್ದು ಬ್ರಹ್ಮರಥೋತ್ಸವ ಮಾಡಿಯೇ ಬ್ರಹ್ಮಕಲಶ ಮಾಡಬೇಕು ಅಂತ ತೀರ್ಮಾನ. ಆದ್ದರಿಂದ ಕೊಡಿಮರ ಇರಲಿಲ್ಲ, ಮರ ಇಲ್ಲಿ ತಾತ್ಕಾಲಿಕವಾಗಿ ಇಡ್ತಾ ಇದ್ರು, ಆಮೇಲೆ ತೆಗಿತಾ ಇದ್ರು. ಈಗ ಪೂರ್ಣವಾಗಿ ಒಂದು ಸದೃಢವಾದ ಕೊಡಿಮರ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಕಣಿಯೂರಿಂದ ಕೊಡಿಮರವನ್ನು ತಂದು ದಾನಿಗಳಿಂದ ಈಗ ಸುಮಾರು 2002ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. 2022ರಿಂದ ಇದರ ಕೆಲಸ ಪ್ರಾರಂಭವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಇವರು ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಈಗ ಸುಮಾರು 4 ವರ್ಷದ ಒಂದು ಸುದೀರ್ಘ ಅವಧಿ ಅಂತಲೇ ಹೇಳ್ಬೋದು. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಈ ಬ್ರಹ್ಮಕಲಶದ ಒಂದು ನಡೀಲಿಕ್ಕಿದೆ. ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿ ಈಗ ಬ್ರಹ್ಮರಥವನ್ನು ಕೂಡ ಅತುಲ್ ಕುಮಾರ್ ಅಂತ ಬೆಂಗಳೂರು ಇವರು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಾಗಾರ್ಜುನವರು ಬೆಂಗಳೂರಿನ ಉದ್ಯಮಿ, ಅವರು ಕೂಡ ಉತ್ತಮ ರೀತಿಯ ಸಹಕಾರ ನೀಡಿದ್ದಾರೆ. ಇವೆಲ್ಲರ ಸಹಕಾರದಿಂದ ಏಪ್ರಿಲ್ ತಿಂಗಳ 15ನೇ ತಾರೀಕಿಂದ 25ನೇ ತಾರೀಕು 10 ದಿನಗಳ ಕಾಲ ಒಂದು ಬಹಳ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ವಿಶೇಷವಾಗಿ ಗಮನಿಸುವಂತೇಳಿ ಆದರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ವಿಶೇಷವಾಗಿರುವಂಥ ಸಹಕಾರ. ಯಾಕಂತ ಹೇಳಿದರೆ ದೇವಸ್ಥಾನದ ಯಾವುದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಿರಲಿ ಅದಕ್ಕೆಲ್ಲದಕ್ಕೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲವೂ ಕೂಡ ಅಚ್ಚುಕಟ್ಟಾಗಬೇಕು, ಸಂಪ್ರದಾಯಯುತವಾಗಿ ಆಗಿರಬೇಕು, ಎಲ್ಲಿಯೂ ಕೂಡ ಸಂಪ್ರದಾಯ ಮೀರಿ ನಡಿಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಭಾಳಷ್ಟು ದೊಡ್ಡ ಮಟ್ಟದ ಶ್ರಮವನ್ನು ಮಾಡುವ ಮೂಲಕವಾಗಿ ಇಲ್ಲಿರುವಂಥ ಕರಾಯದ ಭಗವದ್ಭಕ್ತರ ಸಂಪೂರ್ಣವಾಗಿರುವಂತಹ ನೇತೃತ್ವವನ್ನು, ಯಾಕಂದರೆ ಅವರನ್ನೆಲ್ಲರನ್ನು ಒಗ್ಗಟ್ಟು ಮಾಡೋ ಮೂಲಕವಾಗಿ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳೋದರಲ್ಲಿ ಸಂಪೂರ್ಣ ಯಶಸ್ವಿಪೂರ್ವಕವಾಗಿರುವಂಥ ವ್ಯಕ್ತಿ. ವಿಶೇಷವಾಗಿ ಕ್ಷೇತ್ರದೊಮ್ಮೆ ಇತಿಹಾಸವನ್ನು ಗಮನಿಸುತ್ತಾಳೆ. ಈ ಕ್ಷೇತ್ರದಲ್ಲಿ ಮೊದಲು ಕುಂಬಾರರು ನೆಲೆಸಿದ್ರು ಅಂತ ಒಂದು ಇತಿಹಾಸ ಹೇಳ್ತದೆ. ಕುಂಬಾರರು ಇಲ್ಲಿ ಮಡಿಕೆಯನ್ನು ಮಾಡ್ತಾಯಿದ್ರು. ಆ ಮಡಿಕೆ ಮಾಡುವಾಗ ಎಲ್ಲ ಒಟ್ಟು ಮಾಡಿ ಮಡಿಕೆಯನ್ನು ಅದಕ್ಕೆ ಬೆಂಕಿ ಕೊಟ್ಟು ಅದೊಂದು 10 ದಿವಸ ಹಾಗೆ ಬಿಟ್ಟು ಅದು ಒಣಗಿದ ಮೇಲೆ ಮುನ್ನ ತೆಗೆಯುವುದು. ಆ ತೆಗೆಯುವಾಗ ಒಂದು ಮಡಿಕೆ ತೆಗಿಲಿಕ್ಕೆ ಬರಲಿಲ್ಲ ಒಂದು ಮಡಿಕೆಯನ್ನು. ಆ ಮಡಿಕೆ ತೆಗಿಲಿಕ್ಕೆ ಬರದಾಗ ಇವರಿಗೆ ಹೆದರಿಕೆ ಆಯಿತು. ಅವರು ಸೀದಾ ಇಲ್ಲಿಯ ಇದಕ್ಕೊಂದು ಆಡಳಿತ ನಡೆಸಿದ್ದಂಥ ಒಂದು ಭಾವಂತ ಬೆಟ್ಟು ಗೊತ್ತು, ಜೈನ ಮನೆತನ, ಅವರನ್ನು ಕರೆದ್ರು. ಅವರು ಬಂದು ನೋಡುವಾಗ ಅದು ತೆಗಿಲಿಕ್ಕೆ ಬರಲಿಲ್ಲ. ನಾಳೆ ಬೆಳಿಗ್ಗೆ ನೋಡುವ ಏನಾಗ್ತದೆ ನೋಡುವ ಅಂತೇಳಿ ಅವರು ಬಿಟ್ಟು ಹೋದರು. ನಂತರ ಬೆಳಿಗ್ಗೆ ಈ ಮಂಜಿಗೆ ಇದೆಲ್ಲ ಕರಗಿ ನಮ್ಮ ಈ ಮಡಿಕೆ ಕರಗಿ ಹೋಗಿ ಬರೀ ಲಿಂಗ ಅಲ್ಲಿ ಇತ್ತು.
ಲಿಂಗವೈತೆ. ಆದ್ದರಿಂದ ಆ ನಂತರ ಅದನ್ನು ಪುನಃ ಅವರನ್ನು ಕರೆದರು, ಇವರಿಗೆ ಹೆದರಿಕೆ ಆಯಿತು. ವಾಪಸ್ ಜೈನರನ್ನು ಕರೆದಾಗ ಮತ್ತೆ ಅದನ್ನೊಂದು ಸಣ್ಣ ದೇವಸ್ಥಾನ ಮಾಡಿ ನಂತರ ಚೋಳರ ಕಾಲದಲ್ಲಿ ಇದಾಯಿತು ಅಂತ ಇತಿಹಾಸ ಹೇಳ್ತಿದೆ. ಈಗ ಈ ದೇವಸ್ಥಾನ ಉದ್ಭವಲಿಂಗವೇ ಈಗ ಆ ಪ್ರದೇಶ ಇದೇ ಪ್ರದೇಶವೇ? ಇದೇ ಪ್ರದೇಶ ಅಂತ 100% ಗೊತ್ತಿಲ್ಲ, ಇರ್ಬೋದು ಅಂತ ಕಾಣ್ತದೆ. ಒಂದು ಲಿಂಗ ಹಾಗೆ ಉಂಟು ಅಂತ ಹೇಳಿ. ಈಗ ಲಿಂಗದ ಗಾತ್ರ ಮಹಾಲಿಂಗ ಅಂತ ಹೇಳೋ ಗಮನಿಸ್ತಾ ಹೋಗ್ತದೆ. ದೊಡ್ಡದಾಗಿ ಇದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು 14 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಾ ಉಂಟು, ಇಷ್ಟೊಂದು ಸುಂದರವಾಗಿ ಇರುವಂತಹ ದೇವಾಲಯ ನಿರ್ಮಾಣ ಆಗಿದೆ. ಭಗವದ್ಭಕ್ತರ ಕನಸುಗಳು, ವಿಶೇಷವಾಗಿ ನಿಮ್ಮ ಕನಸುಗಳು ನೆರವೇರಿರುವಂಥದ್ದು. ಅದೇ ಊರಿನವ್ರದ್ದು ಒಂದು ಕನಸಿತ್ತು, ಕೊಡಿಮರ ಆಗಿಯೇ ಒಂದು ಬ್ರಹ್ಮರಥ ಎಳ್ದೇ ದೇವರ ಒಂದು ಜಾತ್ರೆ ನೋಡಬೇಕು ಅಂತ. ಆದ್ದರಿಂದ ಪೂರ್ಣ ಸಹಕಾರ, ಪ್ರತಿ ಮನೆಯಲ್ಲೊಂದು 20,000ರಿಂದ ಕಡಿಮೆ ಯಾರು ಕೊಡಲಿಲ್ಲ, ಹೆಚ್ಚು ಕಡಿಮೆ. ಪ್ರತಿ ಮನೆಯಲ್ಲೂ 560 ಮನೆ ಇದೆ, ಎಲ್ಲರೂ ಪ್ರತಿದಿನ ಬಂದು ಕೊಡ್ತಾ ಇದ್ದಾರೆ, ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ. ಎಲ್ಲರ ಒಂದು ಕನಸು ನೆರವೇರಿದೆ ಅಂತಲೇ ಹೇಳ್ಬೋದು. ನನಗೂ ಒಂದೀಗ ದೀರ್ಘ 14 ವರ್ಷಗಳ ಒಂದು ಅಧಿಕಾರ ನೆರವೇರಿಸಿದ್ದಾರೆ. ಎಂಡಮೆಂಟ್ ಟೆಂಪಲ್, ಆದ್ದರಿಂದ ಇನ್ನು ಯಾರು ಅಧ್ಯಕ್ಷರು ಬರ್ಬೋದು ಹೋಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಒಂದು ಸಮಯದಲ್ಲಿ ಈ ಒಂದು ಕೆಲಸವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಮುಂದೆ ಒಂದು ದೇವಸ್ಥಾನ ಅಧಿಕಾರ ಬಿಟ್ಟು ಕೊಟ್ಟರು ನಮಗೇನು ಖುಷಿ, ಸಂತೋಷದಲ್ಲಿ ಬಿಟ್ಟು ಹೋಗಲಿಕ್ಕೆ ರೆಡಿ ಇದ್ದೇವೆ. ಆದರೆ ಜನಗಳು ನಿಮ್ಮನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅಂತ ಹೇಳೋದು ನಮ್ಮ ನಂಬಿಕೆ. ಸರ್ಕಾರ ಹೇಗೆ ಹೇಳಿದರೂ ಕೂಡ ವಿಶೇಷವಾಗಿ ನಾಳೆ ದಿವಸದಲ್ಲಿ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಸಂಭ್ರಮದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಎಲ್ಲ ರೀತಿಯಾಗಿರುವಂಥ ಭಗವದ್ಭಕ್ತರಿಗೆ ವಿಶೇಷವಾಗಿರುವಂಥ ಕರೆಯೋಲೆ ಇದೇ ಏಪ್ರಿಲ್ ತಿಂಗಳ 15ನೇ ತಾರೀಕಿಂದ 13ನೇ ತಾರೀಕೆ ಪ್ರಾರಂಭ ಆಗ್ತದೆ. 13 ತಾರೀಕು ಹೌದು, ಬ್ರಹ್ಮರಥ ಬರಲಿಕ್ಕಿದೆ. ಹಲೇಜಿ ದೇವಸ್ಥಾನದಿಂದ ಕರಾಯ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ನಂತರ 15ನೇ ತಾರೀಕಿಂದ ಪೂರ್ಣವಾಗಿ ಪ್ರತಿದಿನ ಒಂದು 13ನೇ ತಾರೀಕಿಗೆ ಒಂದು ಭಜನೋತ್ಸವ ನಡೆಯಲಿಕ್ಕಿದೆ ಸುಮಾರು 50 ತಂಡಗಳಿಂದ. ನಂತರ 15ನೇ ತಾರೀಕಿಂದ ತಂತ್ರಿಗಳ ಸಾಯಂಕಾಲ ಆಗಮನ. ನಂತರ ಎಲ್ಲ ಒಂದು ಎಲ್ರಿಗೂ ಗ್ರಾಮಸ್ಥರಿರ್ಬೋದು, ಊರ ಪರವೂರ, ಇಲ್ಲಿ ಹತ್ತಿರ ಉಪ್ಪಿನಂಗಡಿ ಇದೆ, ಈ ಕಡೆಯಿಂದ ಎಲ್ಲ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿಯೇ ನಾವು ಈಗ ಕರಾಯ ಅಂದರೆ ಎಲ್ರಿಗೂ ಒಂದು. ಆದ್ದರಿಂದ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ವಂದನೆಗಳು. ಕರಾಯದ ಬ್ರಹ್ಮಕಲಶೋತ್ಸವ 15ರಿಂದ 25ರವರೆಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಜಾತ್ರಾ ಮಹೋತ್ಸವ ನಡೀಲಿಕ್ಕಿರ್ತಕ್ಕಂಥ ಕಾರ್ಯಕ್ರಮಗಳು. 15ನೇ ತಾರೀಕಿನಿಂದ ಈ ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗುವುದಿದ್ದರೆ 13ನೇ ತಾರೀಕಿಗೆ ಕ್ಷೇತ್ರಕ್ಕೆ ಬ್ರಹ್ಮರಥದ ಸಮರ್ಪಣಾ ಕಾರ್ಯಕ್ರಮ ಸಹ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು. ದಿವಂಗತ ವಿಜಯ್ ಎನ್ ಬಂಗೇರ ಮತ್ತು ದಿವಂಗತ ಕೆ ನನ್ನೆಪ್ಪ ಬಂಗೇರವರ ಸ್ಮರಣಾರ್ಥವಾಗಿ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಈ ಒಂದು ಭಾಗದ ಒಬ್ಬ ಭಕ್ತನಾಗಿ ಪ್ರಾಯಶಃ ಬೆಂಗಳೂರಿನಲ್ಲಿ ಉದ್ಯಮ ಆಗಿದ್ದುಕೊಂಡು ನಮ್ಮ ಮನೆತನದ ಹಿರಿಯರ ಹೆಸರಿನಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬ್ರಹ್ಮರಥನವನ್ನು ಸಮರ್ಪಣೆ ಮಾಡಬೇಕೆನ್ನುವಂಥ ದೃಷ್ಟಿಕೋನದಿಂದ ಅತುಲ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬ್ರಹ್ಮರಥದ ಸಮರ್ಪಣಾ ಕಾರ್ಯಕ್ರಮ 15ನೇ ತಾರೀಕಿಗೆ ಒಂದು ಬಹಳ ವಿಜೃಂಭಣೆಯಿಂದ ಈ ಕ್ಷೇತ್ರಕ್ಕೆ ನಡೀಲಿಕ್ಕಿರ್ತಕ್ಕಂಥದ್ದು. ತನ್ನೋಜಿ ಉರುವಲ್ನ ದೇವಸ್ಥಾನದಿಂದ ಅಲೆಜ್ಜಿಯ ಈ ದೇವಸ್ಥಾನದಿಂದ ಬ್ರಹ್ಮರಥದ ಮೆರವಣಿಗೆ 13ನೇ ತಾರೀಕಿಗೆ ಪ್ರಾರಂಭವಾಗಿ ಈ ಕ್ಷೇತ್ರಕ್ಕೆ ರಥ ಸಮರ್ಪಣಾ ಕಾರ್ಯಕ್ರಮ ಸಹ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿರ್ತಕ್ಕಂಥದ್ದು. ಪ್ರಾಯಶಃ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ನಾಗಾರ್ಜುನ್ ಅವರು ಈ ಒಂದು ಕಾರ್ಯಕ್ರಮದ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿ ಇರುವಂಥದ್ದು. ಪ್ರಾಯಶಃ ನಮ್ಮ ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಅತುಲ್ ರವರ ಸ್ನೇಹಿತರಾಗಿದ್ದುಕೊಂಡು, ಸಹೋದರರಾಗಿದ್ದುಕೊಂಡು ನಮಗೆ ಈ ಕ್ಷೇತ್ರಕ್ಕೆ, ಅದು ಈ ರೀತಿಯ ಗ್ರಾಮೀಣ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರು ಆಗಿ ಪ್ರಾಯಶಃ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಅನುದಾನ ಒಂದು ತನ್ನ ದೇಣಿಗೆಯನ್ನು ಸಹ ಈ ಒಂದು ದೇವಸ್ಥಾನಕ್ಕೆ ಕೊಡುವ ಮೂಲಕ
ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ದೇವಸ್ಥಾನ ಒಂದು ಒಳ್ಳೆಯ ರೀತಿಯಲ್ಲಿ ಮೂಲಭೂತ ಸೌಕರ್ಯದೊಂದಿಗೆ ಇರಬೇಕು. ಆ ದೇವಸ್ಥಾನದ ಪೂರ್ಣವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ದೃಷ್ಟಿಯಿಂದ ನನ್ನ ಒಂದು ಸಹಕಾರನೂ ಅದಕ್ಕೆ ಕೊಡಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾಗಾರ್ಜುನ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದರೆ ಆ ದೇವರ ಮಹಿಮೆ ಏನು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಇವತ್ತು ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರ ವೈದಿಕ ವಿಧಿವಿಧಾನದ ನೇತೃತ್ವವನ್ನು ನಾಗೇಶ್ ತಂತ್ರಿಗಳ ಮೂಲಕ ಇಲ್ಲಿ ನಡೀಲಿಕ್ಕಿರ್ತಕ್ಕಂಥ, ಅದೇ ರೀತಿ ನಮಗೆ ಮಾರ್ಗದರ್ಶನವನ್ನು ಎಡೆನೀರು ಕ್ಷೇತ್ರದ ಯತಿವರಿಯರಾಗಿರ್ತಕ್ಕಂಥ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಸಹ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನದೊಂದಿಗೆ ಈ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಈ ಒಂದು ದೇವಸ್ಥಾನದ ಪೂರ್ಣವಾಗಿರ್ತಕ್ಕಂಥ ಒಂದು ಏಳಿಗೆಯ ದೃಷ್ಟಿಯಿಂದ ನಮ್ಮ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತಕೃಷ್ಣ ಕುದ್ದಣ್ಣಯ್ಯರವರು ದೇವಸ್ಥಾನದ ಪೂರ್ಣವಾಗಿರ್ತಕ್ಕಂಥ ಎಲ್ಲ ಜನರನ್ನು ಜೋಡಿಸುವಂಥದ್ದು, ಬ್ರಹ್ಮಕಲಶ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು, ಎಲ್ಲರ ಮುಗುಳ್ನಗೆಯ ಮೂಲಕ ಈ ಒಂದು ದೇವಸ್ಥಾನಕ್ಕೆ ಶಕ್ತಿಯಾಗಿರ್ತಕ್ಕಂಥದ್ದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅನಂತಕೃಷ್ಣ ಕುದ್ದಣ್ಣಯ್ಯರು, ಅದೇ ರೀತಿ ಪವಿತ್ರ ಪಾಣಿಯಾಗಿರ್ತಕ್ಕಂಥ ಕೃಷ್ಣ ಪ್ರಸಾದ್ ಕುದ್ದಣ್ಣಯ್ಯರು ಸಹ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸುದರ್ಶನ್ರವರು ಪ್ರಾಯಶಃ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿದ್ದರೆ ಅದಕ್ಕೆ ಸುದರ್ಶನ್ರದ್ದು ಬಹಳ ಪಾತ್ರ ಇದೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸುದರ್ಶನ್ರವರು ಇವತ್ತು ಈ ಒಂದು ಪೂರ್ಣವಾಗಿರ್ತಕ್ಕಂಥ ಜೀರ್ಣೋದ್ಧಾರ ಕಾರ್ಯಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಮ್ಮ ಈ ಕ್ಷೇತ್ರದ ಅರ್ಚಕರಾಗಿರ್ತಕ್ಕಂಥ ಶ್ರೀಯುತ ಶಶಿಕಾಂತ್ ರವರ ಅರ್ಚಕರಾಗಿ, ಯಾಕಂದರೆ ಒಂದು ದೇವಸ್ಥಾನ ಬೆಳಗಬೇಕಾದ್ರೆ ಆ ಅರ್ಚಕರು ಒಂದು ಮುಗುಳ್ನಗೆಯ ಮೂಲಕ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದರೆ ಮಾತ್ರ ಜನ ಜಾಸ್ತಿ ಆಕರ್ಷಿತ. ಶಶಿಕಾಂತ್ ಅರ್ಚಕರು ನಮ್ಮೆಲ್ಲ ಊರಿನ ಭಕ್ತರನ್ನು ಜೋಡಿಸುವಂಥ ಕೆಲಸವನ್ನು ಅರ್ಚಕರು ಮಾಡ್ತಾ ಇದ್ದಾರೆ. ಪ್ರಾಯಶಃ ಇವತ್ತು ಈ ಇಷ್ಟು ದೊಡ್ಡ ಬ್ರಹ್ಮಕಲಶೋತ್ಸವ, ಇಷ್ಟು ದೊಡ್ಡ ಜೀರ್ಣೋದ್ಧಾರ ಕೆಲಸ ಆಗಿದ್ದರೆ ಅದರಲ್ಲಿ ಅರ್ಚಕರ ಪಾತ್ರವೂ ಸಹ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳುತ್ತಾ, ಪ್ರಾಯಶಃ ಅತುಲಣ್ಣನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಉದ್ಯಮಿಗಳಾಗಿದ್ದುಕೊಂಡು ಅದರಲ್ಲೂ ಇದೇ ನಮ್ಮ ಊರಿನವರು ಉರ್ವಾಲು ಮತ್ತು ಕರಾಯ, ಅವರಿಗೆ ಎರಡೂ ಗ್ರಾಮಗಳು ಬೇರೆ ಅಲ್ಲ. ಅವರ ಮನೆತನ ಪಟೇಲ ಮನೆತನ, ಹಿಂದಿನ ಕಾಲದಲ್ಲಿ ಪಟೇಲ ಮನೆತನದಿಂದ ಬಂದಿರತಕ್ಕಂಥವ್ರು. ಪ್ರಾಯಶಃ ಈ ಎರಡೂ ಗ್ರಾಮದಲ್ಲೂ ಅವ್ರದ್ದು ಭೂಮಿ ಇದೆ. ಪ್ರಾಯಶಃ ನನ್ನ ದೇವಸ್ಥಾನದ ಎದುರು ಭೂಮಿ ಇದೆ, ನಾನು ಅದಕ್ಕೆ ಸೇವೆ ಮಾಡಬೇಕೆನ್ನುವಂಥ ಒಳ್ಳೆ ಮನಸ್ಸು ದೇವರು ಎಲ್ಲರಿಗೂ ಕೊಡೋದಿಲ್ಲ. ಅಂಥ ಒಳ್ಳೆ ಮನಸ್ಸಿನಿಂದ ಅತುಲಣ್ಣ ನಾನು ಯಾವಾಗಲೂ ಎಲ್ಲಿ ಸಿಕ್ಕಿದ್ರು ಅವ್ರದ್ದು ಒಂದೇ ಮಾತು, ಬೇರೆ ಯಾವುದು ಅವ್ರು ಹೇಳೋದಿಲ್ಲ, ಕರಾಯದ ಬ್ರಹ್ಮಕಲಶ ನೀವು ಬರಬೇಕು, ನಾವು ಇದು ಮಾಡ್ತಾ ಇದ್ದೇವೆ, ಇದು ಮಾಡ್ತೇವೆ, ಇನ್ನೇನು ಮಾಡಬೇಕು ಅಂತ ಅವರು ಪ್ರತಿ ಸರ್ತಿ ಕೇಳುವಂಥ ಒಂದು ಮನಸ್ಸಿರುವಂಥ ಒಬ್ಬ ಭಕ್ತ ಪ್ರಾಯಶಃ ಮಹಾಲಿಂಗೇಶ್ವರ ದೇವರೇ ಇವತ್ತು ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಅವರಿಗೆ ಶಕ್ತಿ ಕೊಡಬೇಕು. ನಮ್ಮ ನಾಗಾರ್ಜುನ ಅವರು ಸಹ ಇದ್ದಾರೆ. ಎಲ್ಲ ಬಂದಿರತಕ್ಕಂಥ ಭಕ್ತರಿಗೆ ಹರಿಸ್ತಕ್ಕಂಥ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ ಮಹಾಲಿಂಗೇಶ್ವರ ಕ್ಷೇತ್ರ. ನಾವೆಲ್ಲ ಜೊತೆಯಾಗಿ ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿ ಮಾಡಲಿಕ್ಕಿದ್ದೇವೆ. ನಾನೆಲ್ಲ ಊರಿನ ಮತ್ತು ಪರ ಊರಿನ ಎಲ್ಲ ಭಕ್ತರ ಹತ್ರ ವಿನಂತಿ ಮಾಡ್ತೇನೆ, ನಮ್ಮ ಕರಾಯದ ಬ್ರಹ್ಮಕಲಶೋತ್ಸವದಲ್ಲಿ ಬನ್ನಿ, ಭಾಗವಹಿಸಿ. ಈ ಕಾರ್ಯಕ್ರಮದ ದಲ್ಲಿ ದೇವರ ಆ ಸಂದರ್ಭದಲ್ಲಿ ಏನು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವ ಮೂಲಕ ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡತಕ್ಕಂಥ ಕ್ಷೇತ್ರ ಅದು ಕರಾಯದ ಮಹಾಲಿಂಗೇಶ್ವರ ದೇವರ ಪುಣ್ಯಕ್ಷೇತ್ರ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವದ್ಭಕ್ತರೇ, ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 24 ವರ್ಷಗಳ ಹಿಂದೆ ಬ್ರಹ್ಮಕಲಶೋತ್ಸವ ಆಗಿತ್ತು. ತದನಂತರವಾಗಿ ಆಗಬೇಕು ಅಂತ ಹೇಳಿದಾಗ ಕಾರಣಾಂತರಗಳಿಂದ ಬೇರೆ ಬೇರೆ ರೀತಿಯಾಗಿರುವಂಥ ಸನ್ನಿವೇಶಗಳಿಂದ ಆಗಲಿಕ್ಕಾಗಲಿಲ್ಲ. ಆದರೆ ಆಗಲೇಬೇಕು, ಒಳ್ಳೆ ರೀತಿಯಾಗಿ ಇರುವಂಥ ಜೀರ್ಣೋದ್ಧಾರ ಪ್ರಕ್ರಿಯೆಗಳಾಗಬೇಕು, ಅಜೀರ್ಣ ವ್ಯವಸ್ಥೆಯಲ್ಲಿರುವಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿದಾಗ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾಗಿರುವಂಥ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಸೂಕ್ತವಾಗಿರುವಂಥ ವ್ಯಕ್ತಿಯನ್ನು ದೇವರು ಆಯ್ಕೆ ಮಾಡ್ತಾ ಹೋಗ್ತಾರೆ. ಅವರೇ ಸುದರ್ಶನ್ ಕೊಲ್ಯ ಅವರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗುವ ಮೂಲಕವಾಗಿ ಅವರು ಮೊದಲೂ ಕೂಡ ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿ IPS ಅಧಿಕಾರಿಯಾಗಿ ಕೂಡ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿ.
ತದನಂತರವಾಗಿಯೂ ಕೂಡ ಈಗಲೂ ಕೂಡ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಜೀರ್ಣೋದ್ಧಾರ ಪ್ರಕ್ರಿಯೆಯ ಮೂಲಕವಾಗಿ ಮತ್ತೊಮ್ಮೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು. ಮೊದಲಾಗಿ ನಮಸ್ಕಾರ. ಸೇವೆ ಪ್ರತಿ ಕ್ಷಣದಲ್ಲೂ ನೀವು ಮಾಡಿರುವಂಥದ್ದು, ನಿಮ್ಮ ರಕ್ತನಾಡಿಯಲ್ಲಿಯೇ ಸೇವೆಗಳು ಕಂಡಿರುವಂಥದ್ದು. ಯಾಕಂತ ಹೇಳಿದರೆ ಎಲ್ಲಿಯೂ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸರ್ಕಾರದ ಮೂಲಕವಾಗಿ ನಡೀತಿದ್ದಾಗಲೂ ಕೂಡ ಖಡಕ್ ಆಗಿರುವಂಥ ವ್ಯಕ್ತಿಯೂ ಕೂಡ ನೀವಾಗಿದ್ರಿ. ಈಗಲೂ ಕೂಡ ಯಾವುದೇ ರೀತಿಯಾಗಿರುವಂಥ ಲೋಪದೋಷಗಳಾಗದ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಈಗಲೂ ಕೂಡ ಖಡಕ್ ಆಗಿರುವಂಥ ವ್ಯಕ್ತಿಯಾಗಿದ್ದೀರಿ. ದೇವಸ್ಥಾನದಲ್ಲಿ ಪ್ರಾರಂಭ ಹಂತದಲ್ಲಿ ಇಲ್ಲಿಯ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ನಿಮ್ಮನ್ನು ಸೂಚನೆ ಕೊಟ್ಟಾಗ, ಆ ಮೂಲಕವಾಗಿ ಇಲ್ಲಿಯ ಎಲ್ಲ ರೀತಿಯ ಭಗವದ್ಭಕ್ತರು ನಿಮ್ಮನ್ನು ಒಪ್ಪಿಕೊಂಡಾಗ ಯಾವ ರೀತಿಯಾಗಿತ್ತು ಆ ಒಂದು ಸನ್ನಿವೇಶ, ಆ ಮೂಲಕವಾಗಿ ಹೇಗೆಲ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೀತುವಂತು? ಜೀರ್ಣೋದ್ಧಾರ ಕೆಲಸ ಆಗಬೇಕು ಅಂತೇಳಿ ಊರಿನವರು MLA ಅವರ ಉಪಸ್ಥಿತಿಯಲ್ಲಿ ಒಂದು ಸಭೆ ಕರೀತಾರೆ. ಅದಕ್ಕೆ ನಾನು ಕೂಡ ಸಭೆಗೆ ಹಾಜರಾಗಿದ್ದೆ. ನನಗೆ ಆ್ಯಕ್ಚುಲಿ ನನಗೆ ಇದರಲ್ಲಿ ಅಧ್ಯಕ್ಷರಾಗಿ ಮಾಡ್ತಾರಂತೇಳಿ ನನಗೆ ಗೊತ್ತಿರಲಿಲ್ಲ. ಇಲ್ಲ ಆಮೇಲೆ ಇಲ್ಲಿ ಬಂದವಾಗ ಏನೋ MLA ಅವರು ಹೇಳಿದರು, ಸುದರ್ಶನ್ ಮಾಡಿ ಅಧ್ಯಕ್ಷರು ಮಾಡಿ ಅವ್ರು ಮಾಡ್ತಾರೆ ಅಂತ ಹೇಳಿದರು. ನನಗೆ ನಂಬಿಕೆ ಇರಲಿಲ್ಲ, ನನಗೆ ಆಗ್ತದೆ ಈ ಕೆಲಸ ಮಾಡುವಂಥದ್ದು ಕೆಲಸ ಅಂತೇಳಿ. ಆದರೆ ಇದರಲ್ಲಿ ನಾವು ಫಸ್ಟಿಗೆ ಎಣಿಸಿದ್ದು 1.25 ಕೋಟಿ 20 ಲಕ್ಷ ಅಂತೇಳಿ ಎಣಿಸಿದ್ದು. ಅದರಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದವಾಗ ಜಾಸ್ತಿ ಆಗ್ತಾ ಹೋಗಿ 3.5 ಕೋಟಿಯಿಂದ ಮೇಲಾಯ್ತು. ಈಗ ಎಲ್ಲ ಆ್ಯಕ್ಚುಲಿ ಹೇಳಬೇಕಿದ್ರೆ ಸಾಧಾರಣ ಊರಿನವ್ರದ್ದೇ 3/4 ಪಾಲು ಈ ಊರಿನವ್ರದ್ದೇ. ಈ ಕರಾಯ ಸಂಬಂಧಪಟ್ಟ 560 ಮನೆಯವರು ಕೂಡ ಪ್ರತಿ ವಾರ ಅವರಿಗೆ ಆದಷ್ಟು ಅವರಿಗೆ ಎಷ್ಟು ತಾಕತ್ತಿದೆ ಅಷ್ಟು ಕೊಡ್ತಾಯಿದ್ರು. ನಾವು ಪ್ರತಿ ಮನೆಗೆ ಒಂದು 560 ಮನೆಗೂ ಕೂಡ ಕಲೆಕ್ಷನ್ಗೆ ಪ್ರತಿ ವಾರ ನಮ್ಮ ಹುಡುಗರು ಹೋಗ್ತಾಯಿದ್ರು. ಒಂದೊಂದು ಏರಿಯಾ ಬಯಲುವಾರ ಅಂತೇಳಿ ಮಾಡಿ ಒಂದೊಂದು ಏರಿಯಾಕ್ಕೆ ಒಬ್ಬರೊಬ್ಬರನ್ನು ಕಳಿಸ್ತಾಯಿತ್ತು. ಒಬ್ಬರೊಬ್ಬರು ಒಂದು 15 ಮನೆ 20 ಮನೆಗೆ ಹೋಗ್ತಿದ್ರು. ಅಲ್ಲಿ ಎಲ್ಲ ಪ್ರತಿ ವಾರ ಸಂಡೇ ಎಲ್ಲ ಕಲೆಕ್ಷನ್ ಕೊಡ್ತಿದ್ರು. ಈಗ ಅದರ ಲೆಕ್ಕದಲ್ಲಿ ಸಾಧಾರಣ 2.5 ಕೋಟಿ ಮೇಲೆ ಕಲೆಕ್ಷನ್ ಈ ಸಣ್ಣ ಊರಿನಲ್ಲಿ ಬಂದಿದೆ. ಇಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರನ್ನೋರು ಯಾರಿಲ್ಲ, ನಮ್ಮಾಗೆ ಎಲ್ಲ ಮಿಡ್ಲ್ ಕ್ಲಾಸ್ನವರೇ ಇರು. ಆದರೆ ಎಲ್ಲರೂ ಭಕ್ತರೆ, ಎಲ್ಲರೂ ಮಾಲಿಂಗೇಶ್ವರನ ಭಕ್ತರೆ. ಇದೊಂದು ಆಗಬೇಕಂತ ಅವ್ರ ಮನಸ್ಸಿನ 24 ಪ್ರತಿ ವರ್ಷ ಪ್ರತಿ ಊರಿನಲ್ಲಿ ಕೂಡ ಬ್ರಹ್ಮಕಲಶ ಅಂತೇಳಿ ಹೇಳೋದು 12 ವರ್ಷ ಅಂತೇಳಿ ಆಗಬೇಕಂತೇಳಿ ಇದೆ. ಇಲ್ಲಿ 24 ವರ್ಷ ಆದರೂ ಆಗಲಿಲ್ಲ ಅಂಥೇಳಿ ಅವರಿಗೆ ಮನಸ್ಸಿಗೆ ಬೇಸರ ಕೂಡ ಇತ್ತು ಊರಿನವರಿಗೆ. ಎಲ್ಲರೂ ಅವರಿಂದ ಎಷ್ಟೆಷ್ಟು ಆಗ್ತದೆ ಅಷ್ಟು ಉಪಕಾರ ಮಾಡಿ ಸೇವೆ ಮಾಡಿ ಕೊಟ್ಟಿದ್ದಾರೆ. ಈಗ ಅಂತಿಮ ಹಂತದಲ್ಲಿದೆ. ಅಂತಿಮ ಹಂತದಲ್ಲಿ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತೇಳಿ ದೇವರಿಗೆ ಏನೋ ಇದಿತ್ತೇನೋ, ಅದರಿಂದ ಒಳ್ಳೊಳ್ಳೆ 2 ಊರಿನ ದಾನಿಗಳೇ ಅವರು ಬೆಂಗಳೂರಿನಲ್ಲಿದ್ದರು. ಒಂದು ನಾಗಾರ್ಜುನರಾವ್ ಮತ್ತು ಅತುಲಣ್ಣ ಅಂತೇಳಿ ಬ್ರಹ್ಮಕಲಶಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅವರು ರಥ ಕೂಡ ಕೊಟ್ಟಿದ್ದಾರೆ. ಮತ್ತು ಇವರು ಕೂಡ ಅಷ್ಟೇ ದೊಡ್ಡ ದೇಣಿಗೆಯನ್ನು ನಮ್ಮ ನಾಗಾರ್ಜುನರಾವ್ ಅವರು ಕೊಟ್ಟಿದ್ದಾರೆ. ಹಾಗೆ ಏನೆಲ್ಲ ಮಾಡಿಸ್ಕೊಳ್ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡಿದ್ದಾನೆ ಈ ಮಾಲಿಂಗೇಶ್ವರ ಅಂಥೇಳಿ ನಾನು ನಂಬ್ತೇನೆ. ಮತ್ತು ನಮ್ಮ ಇದರ ಹತ್ರ ಒಂದು ಗೋಪಾಲಕೃಷ್ಣ ಭಟ್ ಅಂತೇಳಿ ಒಬ್ಬರು ಲ್ಯಾಂಡ್ ಪರ್ಚೇಸ್ ಮಾಡಿ ಅದನ್ನು ಲೇಔಟ್ ಮಾಡಿದ್ದಾರೆ. ಅದರಲ್ಲಿ ಖಾಲಿ 100 ಚಿಲ್ಲರೆ ಮನೆ ಹಿಂದೂಗಳದ್ದೇ ಮನೆ ಆಗ್ತಾ ಉಂಟು. ಅದರಲ್ಲಿ ಎಲ್ಲರೂ ಮಾಲಿಂಗೇಶ್ವರ ಭಕ್ತರೇ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಮ್ಮ ದೇವಸ್ಥಾನ ನಡೀತದೆ ಅನ್ನೋ ಭರವಸೆ ನಮಗಿದೆ. ಮತ್ತು ಭಕ್ತರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ನಮಗೆ ಏನೂ ತೊಂದರೆ ಇಲ್ಲದೆ ಮುಗಿಬಹುದು ಅನ್ನುವ ಭರವಸೆ ನಮಗಿದೆ. ಖಂಡಿತವಾಗಿಯೂ 1-2 ಹಲವಾರು ರೀತಿಯಾಗಿರುವಂಥ ಅಭಿವೃದ್ಧಿ ಕಾರ್ಯಗಳು ಈ ವರ್ಷದ ವಿಶೇಷವಾಗಿರುವಂಥ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ನಡೆದಿರುವಂಥದ್ದು. ಎದುರಿನ ಸ್ವಾಗತ ಗೋಪುರ ಅಥವಾ ರಾಜಗೋಪುರ ಇರ್ಬೋದು, ಅಥವಾ ತೀರ್ಥ ಮಂಟಪ ಇರ್ಬೋದು, ಸುತ್ತ ಬೌಳಿಗೆ ಶಿಲಾಮಯವಾಗಿರುವಂತಹ ಕಂಬಗಳ ಹೊದಿಕೆ ಇರ್ಬೋದು, ಅರ್ಚಕರಿಗೆ ವಸತಿಗಿರುವ, ಹೀಗೆ ಹಲವಾರು ರೀತಿಯ ಕಾರ್ಯಗಳಾಗಿದೆ. ಜೀರ್ಣೋದ್ಧಾರದ ಅಧ್ಯಕ್ಷರ ಮೂಲಕವಾಗಿ ಗಮನಿಸ್ತಾ ಹೋಗುವ ಏನೆಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಮೊದಲಿಗೆ ಇಲ್ಲಿ ಭಟ್ರಿಗೆ ಅರ್ಚಕರಿಗೆ ನಿಲ್ಲಕ್ಕೆ ಮನೆ ಇರಲಿಲ್ಲ, ಅದೊಂದಾಯಿತು. ಮತ್ತು ಅದರ ಕೆಳಗೆ ಕಿಚನ್ನು, ಅಡುಗೆ ಮನೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಫಂಕ್ಷನ್ಗಳಿಗೆ ಅಡುಗೆ ಮನೆ, ಅದರ ನಂತರ ಅದರಲ್ಲಿ ಒಂದು ಹಾಲು, ಅದರ ನಂತರ ತೀರ್ಥ ಮಂಟಪವನ್ನು ಪ್ರಶ್ನಾಚಿಂತನೆಯಲ್ಲಿ ತೀರ್ಥ ಮಂಟಪವನ್ನು ತೆಗಿಬೇಕಂತೇಳಿ ಆಯಿತು. ಅದು ಇದರಲ್ಲಿತ್ತು, ಯಾವುದು RCCಯಲ್ಲಿತ್ತು. ಈಗ ಅದನ್ನು ಕಂಪ್ಲೀಟ್ ಮರದ್ದೇ ಮಾಡಿದ್ದೇವೆ. ಅದರ ನಂತರ ಒಳ ಪ್ರಾಂಗಣಕ್ಕೆ ಕಲ್ಲಿತ್ತು, ಹಾಸು ಕಲ್ಲಿತ್ತು, ಅದನ್ನು ತೆಗೆದು ಗ್ರನೈಟ್ ಹಾಕಿದ್ದೇವೆ, ಸುತ್ತು ಗ್ರನೈಟ್ ಹಾಕಿದ್ದೇವೆ, ಮತ್ತು ಕಲ್ಲಿನ ಕಂಬ ಹಾಕಿದ್ದೇವೆ. ಎಲ್ಲ ಒಟ್ಟು ಒಂದು 3-3.5-4 ಕೋಟಿವರೆಗೆ ಅಂದಾಜು ಖರ್ಚು ಆಗ್ಬೋದು. ಎಲ್ಲ ಕೆಲಸವನ್ನು ಎಷ್ಟು 70-80 ವರ್ಷ ಹಿಂದೆ ಕೊಡಿಮರ ಮತ್ತು ರಥ ಇತ್ತಂತೆ, ಅದು ಈಗ ಪುನಃ ಅದನ್ನು ಆಗಬೇಕಂತೇಳಿ ಪ್ರಸ್ತಾಚಿಂತನೆ ಆಗಿ ಈಗ
ಒಂದು ರಾಜಗೋಪುರ ದೊಡ್ಡ ಇದದು ಯೋಜನೆ, ಅದರ ನಂತರ ಕೊಡಿಮರ, ಅದರ ನಂತರ ಬ್ರಹ್ಮರಥ. ಇದು ಹೊಸದಾಗಿ 3 ದಿನ 2 ದಿನ 3 ದಿನ ಉತ್ಸವ ಇದ್ದದ್ದನ್ನು ಈಗ 5 ದಿನ ಅಂತೇಳಿ ಮಾಡಿಕೊಂಡಿದ್ದೇವೆ. ಅದರಿಂದ ಒಳ್ಳೆ ರೀತಿಯಲ್ಲಿ ನಡಿಬಹುದು ಅಂತೇಳಿ ನಮ್ಮ ಭರವಸೆ ಇದೆ. ಖಂಡಿತವಾಗಿ ಒಳ್ಳೆ ರೀತಿಯ ನಡೀತದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯ ಮನಸ್ಸಿನಿಂದ, ಏಕ ಮನಸ್ಸಿಂದ. ಯಾಕಂದ್ರೆ ಅದರಲ್ಲಿ ನಾನು ಜೀರ್ಣೋದ್ಧಾರ ಅಧ್ಯಕ್ಷ ಆಗಿದ್ದೇನೆ ಅಂತೇಳಿ ಹೇಳಿದರೆ ಅದರಲ್ಲಿ ದೊಡ್ಡತನ ಏನಿಲ್ಲ. ಸಣ್ಣವರು ಕೂಡ ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು, ಅವರ ಕೆಲವರಿಗೆ ಒಂದು ವಾರಕ್ಕೊಂದು 25 ರೂಪಾಯಿ ಕೊಡೋದು ಅಂದರೆ ಅದು ದೊಡ್ಡದೇ. ಅಂಥವರು ಯಾರು ಕೂಡ 560 ಮನೆಯವರು ಕೂಡ ಖುಷಿಯಲ್ಲಿ ಎಲ್ಲರೂ ನಮ್ಮ ಊರಿನ ದೇವಸ್ಥಾನ ಆಗಬೇಕಂತೇಳಿ ಒಂದು ಇದರಲ್ಲಿ ಮನಸ್ಥಿತಿಯಲ್ಲಿ ಇದು ಕೆಲಸ ಆಗಿದೆ. ಯಾರು ದೊಡ್ಡವರಲ್ಲ, ಯಾರು ಸಣ್ಣವರು ಅಲ್ಲ. ಇದರ 560 ಮನೆಗಳು ಕೂಡ ಏಕ ಮನಸ್ಸಿನಿಂದ ಎಲ್ಲ ರೀತಿಯಾಗಿರುವಂತಹ ಸೇವೆಗಳಿಗೆ ವಿಶೇಷವಾಗಿ ಸಹಕಾರ ಮಾಡುವ ಮೂಲಕವಾಗಿ ಅಭಿವೃದ್ಧಿ ಕಾರ್ಯಗಳು 3.5 ಕೋಟಿಯಷ್ಟು ಆಗಿದೆ ಹೇಳಿದರೆ ಅದಕ್ಕೆ ಭಗವದ್ಭಕ್ತರ 90% ಪಾಲು ಅವ್ರದ್ದಿದೆ ಅಂತ ಹೇಳುವಂಥ ವಿಶೇಷವಾಗಿರುವಂಥ ಸಹಕಾರ. ಯಾಕಂತ ಹೇಳಿದರೆ ಶ್ರೀಮಂತರು ಇರುವಂಥ ಪ್ರದೇಶ ಅಲ್ಲ, ಬಡವರು ಮಧ್ಯಮ ವರ್ಗದಿರುವಂಥ ಪ್ರದೇಶ. ಒಂದಿಷ್ಟು ಹಣವನ್ನು ವಾರ ಕೊಡಬೇಕು ಅಂತೇಳಿ ದೊಡ್ಡ ವಿಷಯನೇ. ಆದರೂ ಕೂಡ ಯಾವುದೇ ಕಾರಣಕ್ಕೆ ಆಲೋಚನೆ ಮಾಡದೆ ಸಂಪೂರ್ಣವಾಗಿ ದೇವನ ಸೇವೆ ಆಗಬೇಕು, ಅಜೀರ್ಣಾಭ್ಯಾಸದಲ್ಲಿರುವಂಥ ದೇವಸ್ಥಾನ ಜೀರ್ಣೋದ್ಧಾರ ಆಗೋ ಮೂಲಕವಾಗಿ ಬ್ರಹ್ಮಕಲಶ ಆಗಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಪ್ರದಾಯಕರಾಗಿ ದೇವರು ನಿಲ್ಲಬೇಕು ಅಂತೇಳಿ ದೃಷ್ಟಿಯಿಂದ ಬಹಳ ಸುಂದರಮಯವಾಗಿರುವಂಥ ದೇವಸ್ಥಾನಕ್ಕೆ ಸಾಕಾರ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ನೆನೆಸುಗಳ ಮೂಲಕವಾಗಿ ಪ್ರತಿಯೊಂದು ರೀತಿಯಾಗಿರುವಂಥ, ಯಾಕಂದರೆ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಬ್ರಹ್ಮಕಲಶ ಸಮಿತಿ ಇರ್ಬೋದು, ಎಲ್ಲರೂ ಕೂಡ ಏಕ ಮನಸ್ಸಿನಿಂದಿರುವ ಕಾರಣವಾಗಿ ಸುಸೂತ್ರವಾಗಿ ಆಯಿತು ಅಂತ ಹೇಳುವಂಥ ಸತ್ಯದ ಮಾತು. ಆ ಬ್ರಹ್ಮಕಲಶೋತ್ಸವಕ್ಕೆ ಭಗವದ್ ಭಕ್ತರಿಗೆ ವಿಶೇಷವಾಗಿರುವಂಥ ಕರೆಯೋಲೆ, ಸ್ವಯಂ ಸೇವಕರಾಗಿ ಅವರು ಮಾಡುವಂಥ ವಿಶೇಷವಾಗಿರುವಂಥ ಸೇವೆ ಹೇಗೆ ಅತ್ಯಂತ ಯಾವುದೇ ಪಕ್ಷಾತೀತವಾಗಿ ಇರಲಿ ಅಂತೇಳಿ ಹೇಳ್ತಾ, ಮತ್ತು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಮಹಾಲಿಂಗೇಶ್ವರನ ದಯೆಗೆ ಒಳಗಾಗಬೇಕು, ಅವರ ಕರುಣೆಗೆ ಒಳಗಾಗಬೇಕಂತ ಹೇಳ್ತಾ ನನ್ನ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾಗಿರೋ ಮನಸ್ಸಿನ ಮೂಲಕವಾಗಿ ಬಂದು ದೇವರ ಸೇವೆಯನ್ನು ಮಾಡಿ ಆ ಮೂಲಕವಾಗಿ ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ನಿಮ್ಮೆಲ್ಲಿಗೆ ಬಂದಾಗ ಹಸನ್ಮುಖರಾಗಿ ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಸ್ವಾಗತ ಮಾಡ್ತಾರೆ. ಯಾಕೆಂದರೆ ಒಬ್ಬ ಭಕ್ತ ಬಂದಾಗ ವಿಶೇಷವಾಗಿ ಸ್ವಾಗತ ಇರಬೇಕು, ಗಂಧ ಪ್ರಸಾದ ಸಿಗಬೇಕು, ಅನ್ನ ಪ್ರಸಾದ ಸಿಗಬೇಕು. ಇಷ್ಟ ಆದರೆ ಅವರು ಸಂತೃಪ್ತಿ ಆಗ್ತಾ ಹೋಗ್ತಾರೆ. ಅಂಥ ಸಂತೃಪ್ತಿ ಮಾಡುವಂಥ ಎಲ್ಲ ರೀತಿಯಾಗಿರುವಂಥ ಸಮಿತಿಯವರು ಕೂಡ ಈ ದೇವಸ್ಥಾನದಲ್ಲಿರುವಂಥ. ಹಾಗಾಗಿ ತಾವು ಕೂಡ ಈ ವಿಶೇಷವಾಗಿರುವಂಥ ಏಪ್ರಿಲ್ 13ನೇ ತಾರೀಕಿನಿಂದಲೇ ಭಾಳ ವಿಶೇಷವಾಗಿ ವಿಜೃಂಭಣೆ ನಡೀಲಿಕ್ಕಿರುವಂಥದ್ದು. 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಜಾತ್ರಾ ಮಹೋತ್ಸವ ನಡೀಲಿಕ್ಕಿರುವಂಥ. ಹಾಗಾಗಿ ತಾವೆಲ್ಲರೂ ಕೂಡ ಬರುವ ಮೂಲಕವಾಗಿ ದೇವರ ವಿಶೇಷವಾಗಿರುವಂಥ ಕೃಪೆಗೆ ಪಾತ್ರರಾಗಿ ಆ ಮೂಲಕವಾಗಿ ಇಲ್ಲಿಯ ಇತಿಹಾಸ, ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಚೈತನ್ಯಗಳನ್ನು ಕೂಡ ತಾವು ಕಂಡು ಆನಂದರಾಗಿ ಅಂತ ಕೇಳಿಕೊಳ್ಳುವಂಥದ್ದು ವಂದನೆಗಳು. ಭಗವದ್ಭಕ್ತರೇ, ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುವಂಥ ಸುಸಂದರ್ಭ. ಇಂಥ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಒಬ್ಬರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಆ ದೇವರು ಇವರನ್ನೇ ನಾಯಕನಾಗಿ ಮಾಡಿ, ಇವರನ್ನೇ ಗೌರವಾಧ್ಯಕ್ಷರಾಗಿ ಮಾಡಿ ಒಂದೊಳ್ಳೆ ರೀತಿಯಾಗಿ ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಸೂಚನೆ ಕೊಟ್ಟಿರಬೇಕು. ಯಾಕಂತ ಹೇಳಿದರೆ ನಾವೀಗ ಮಾತಾಡಲಿಕ್ಕಿರುವವರು ನಾಗಾರ್ಜುನ ರಾವ್ ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾಗಿರುವಂತಹ ಉದ್ಯಮಿಯಾಗಿದ್ದು ಸಂಪೂರ್ಣವಾಗಿ ತನ್ನನ್ನು ತಾನು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ದೇವರ ಸೇವೆ ಮಾಡಬೇಕು, ಭಗವಂತನ ಸೇವೆಯನ್ನು ಸಂಪೂರ್ಣನಾಗಿ ಆ ಕೃತಾರ್ಥರಾಗಬೇಕು ಅಂತೇಳಿ ದೃಷ್ಟಿಯಿಂದ ದೇವರ ಸೇವೆಗೆ ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಹೋಗ್ತಾರೆ. ಭಾಳ ಸಂತೋಷ ಆಗುವಂಥ ಇಂಥ ಕ್ಷಣಕ್ಕೆ ನಮಸ್ಕಾರ. ಪ್ರತಿ ರೀತಿಯಾಗಿರುವಂಥ ಭಕ್ತಾದಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂಥ ಸೇವೆ ಮಾಡುವಂತಹ ಯೋಗ ಭಾಗ್ಯ ಸಿಗ್ತಾ ಹೋಗ್ತದೆ. ಆದರೆ ಗೌರವಾಧ್ಯಕ್ಷ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಮಹಾನ್ ಯೋಗ ಬೇಕಾಗ್ತದೆ ಅಂತ ಹೇಳೋದು ಸತ್ಯದ ಮಾತು. ಹಾಗಾಗಿ ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಗೌರವಾಧ್ಯಕ್ಷರನ್ನಾಗಿ ನಾಗಾರ್ಜುನರಾವ್ ಅವರು ನೀವು ಆಗಿ ಅಂತ ಹೇಳಿದಾಗ ಆಗಿದ್ದಂಥ ಒಂದು ವಿಶೇಷವಾಗಿರುವಂಥ ಮನಸ್ಥಿತಿ, ಆ ಮೂಲಕವಾಗಿ ನಂತರ ಆದಂಥ ಎಲ್ಲ ರೀತಿಯ ಬೆಳವಣಿಗೆ ಬಗ್ಗೆ ಭಗವದ್ಭಕ್ತರಿಗೆ ಮಾಹಿತಿ ತಿಳಿಸಬೇಕು. ಇದು ಎಲ್ಲ ದೇವರ ಆಶೀರ್ವಾದ. ಈ ಊರು ಜನ ನನ್ನನ್ನು ಈ ಗೌರವಾಧ್ಯಕ್ಷ ಮಾಡಿದ್ದೇ ಅದು
ಒಂದು ದೇವರು ಕೊಟ್ಟಿದ್ದು ಆಶೀರ್ವಾದ ಅದು. ಇವ್ರ ಥ್ರೂ ಈ ಊರವರೆಲ್ಲ ನಮ್ಮನ್ನು ಮಾಡಿದ್ದು, ಇವರು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೇ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ಅದು ಏನು ಋಣ ಇದೆ, ನಾನು ಬೇರೆ ಊರಿಂದ ಬಂದು ಇಲ್ಲಿ ದೇವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ನಮ್ಮ ಪಾರ್ಟ್ನರ್ ಅತುಲ್ ಕುಮಾರ್ ಅವರು ಇಲ್ಲಿ ಊರಿನವರು, ಇವರು ನನ್ನ ಅಧ್ಯಕ್ಷರಾಗಿದ್ದಾರೆ. ಅವರೇ ನನ್ನನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ದು. ಅತುಲ್ ಅವರೇ, ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸುವಂಥದ್ದು, ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಅತುಲ್ ಕುಮಾರ್ ಅವರು ವಿಶೇಷವಾಗಿ ಈ ದೇವಸ್ಥಾನದ ಉಸ್ತುವಾರಿ ವಹಿಸಿಕೊಳ್ತಾರೆ. ಯಾಕಂದರೆ ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಅದು ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಬ್ಬರು ಸಮರ್ಥರಾಗಿರುವಂಥ ವ್ಯಕ್ತಿ ಬೇಕಾಗ್ತದೆ. ಆಗಲೇ ಹೇಳ್ತಾ ಹೋದೆವಲ್ಲ, ಎಲ್ಲೋ ಇದ್ದಂಥ ವ್ಯಕ್ತಿಯನ್ನು ಗೌರವಾಧ್ಯಕ್ಷರಾಗಿ ನೇಮಕ ಮಾಡುವ ಮೂಲಕವಾಗಿ ದೇವಸ್ಥಾನದ ವಿಶೇಷವಾಗಿ ನೇತೃತ್ವ ವಹಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಗೆ ಕಾರಣೀಭೂತರಾದವರು ಇಲ್ಲಿರುವವರು ಅತುಲ್ ಕುಮಾರ್ ಅವರು. ಹಾಗಾಗಿ ಇವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ವಿಶೇಷವಾಗಿರುವಂಥ ಒಲವು, ಆ ಮೂಲಕವಾಗಿ ಇವರಿಂದ ಆಗಿರುವಂಥ ವಿಶೇಷವಾಗಿರುವಂಥ ಆ ಒಂದು ದೇವಸ್ಥಾನಕ್ಕಾಗಿರುವಂಥ ಅಭಿವೃದ್ಧಿಯ ಸೇವೆಗಳ ಬಗ್ಗೆ ಎಲ್ಲ ರೀತಿ ಭಗವದ್ಭಕ್ತರಿಗೆ ಮಾಹಿತಿ. ನಾವು ಇವರನ್ನು ನಮ್ಮ ಸಹೋದ್ಯೋಗಿ ಅಂತ ಹೇಳ್ಬೋದು, ನಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು, ನಮ್ಮ ಬ್ರದರ್ ಅಂತ ಹೇಳ್ಬೋದು. 25 ವರ್ಷಗಳ ನಮ್ಮ ಸಂಬಂಧ, ನಾವೊಂದು ಫ್ರೆಂಡ್ಸ್ ಗೆಳೆಯರಾಗಿ ಒಟ್ಟಿಗೆ ಇದ್ದು, ನಂತರ ಆ ಗೆಳೆತನವನ್ನು ವ್ಯಾಪಾರಕ್ಕೆ ಬದಲಿಸಿ ನಾವೊಂದು ಸಹೋದ್ಯೋಗಿಗಳಿಗಾಗಿ ಒಂದು ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಈಗ ಬ್ಯಾಂಗ್ಳೂರಲ್ಲೂ ನಮ್ಮ ವ್ಯಾಪಾರ ಇದೆ. ಮತ್ತು ಅವ್ರದ್ದು ಸ್ವತಃದ ಹೈದರಾಬಾದ್ನಲ್ಲಿ ಈ ಡಿಫೆನ್ಸ್ಗಾಗುವಂಥ ಒಂದು ಕಾಂಪೊನೆಂಟ್ ಏನಿದೆ ಅದನ್ನು ತಯಾರಿಸ್ತಾ ಇದ್ದಾರೆ ಇವರು. ನಮ್ಮ ಸಂಬಂಧ ಹೆಂಗಂದರೆ, ನಾನು ಎಲ್ಲಿ ಏನು ಮಾಡ್ತೇನೆ ಅಲ್ಲಿ ಅವರಿದ್ದಾರೆ, ಅವರು ಇನ್ವಾಲ್ವ್ ಆಗೋದು ಖಂಡಿತ. ಅದು ಆ ರೀತಿಯಲ್ಲಿ ಅದಲ್ಲದೆ ಅವರಿಗೆ ಒಂದು ದೇವರ ಭಕ್ತಿ, ಆ ಒಂದು ದೇವರದು ನಮ್ಮ ಒಂದು ದೇವಸ್ಥಾನಗಳಿರ್ತಾವ ಅಲ್ಲ, ಶಿರಡಿ ಸಾಯಿಬಾಬಾನದು ಇದಿರ್ಬೋದಾ, ಅಲ್ಲಿ ಅವರದ್ದು ಸೇವೆ ಇದ್ದೇ ಇದೆ. ಇದನ್ನು ಗುರುತಿಸಿಕೊಂಡು ನಾನು ಅವ್ರ ಹತ್ರ ಒಂದೇ ವಿನಂತಿ ಮಾಡಿಕೊಂಡೆ, ನಮ್ಮ ದೇವಸ್ಥಾನದಲ್ಲಿ ಒಂದು ಸೀಮೆಯ ದೇವಸ್ಥಾನ ಇದೆ, ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನ. ಅದರದ್ದು ಅಲ್ಲಿ ಆ ಮಹಾಲಿಂಗೇಶ್ವರ ದೇವರದ್ದು ಮಹಿಮೆನೇ ಒಂದು ಬೇರೆ ರೀತಿಯದ್ದು. ನೀವು ಅಲ್ಲಿ ಜನಗಳು ಅವ್ರ ಹತ್ರ ಆರ್ಥಿಕವಾಗಿ ಆ ಬಲ ಇಲ್ಲದಿದ್ರೂ ಅವರ ಭಕ್ತಿ, ಅವರ ಶ್ರದ್ಧೆ ನೀವು ನೋಡಿದರೆ ಖಂಡಿತ ನಿಮಗೆ ಅದು ಒಂದು ಉತ್ಸಾಹ ಕೊಡುತ್ತೆ. ನಾವು ಒಂದು ಸಂಕಲ್ಪ ಮಾಡಿ ಆ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡೋಣ. ಒಂದು ಒಳ್ಳೆಯ ದೇವಸ್ಥಾನ, ಆ ಮಹಾಲಿಂಗೇಶ್ವರ ದೇವರು ನಮಗೂ ಹಾಗೂ ಊರಿನ ಬಾಂಧವರಿಗೂ ಆ ದೇವರು ಒಳ್ಳೆಯದು ಮಾಡಲಿ. ಆ ಒಂದು ನಿಟ್ಟಿನಲ್ಲಿ ಒಂದು ಭವ್ಯ ದೇವಸ್ಥಾನ ಆ ಊರಿನಲ್ಲಿ ಆಗಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡೋಕ್ಕೆ ಅವರು ಯಾವುದೇ ಒಂದು ಚಾಚು ಇಲ್ಲದೆ ಎಸ್ ಅಂತ ಹೇಳಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಈಗಾಗಲೇ ಈ ಒಂದು ಮುಚ್ಚಳಿಗೆ ಮೇಲ್ಛಾವಣಿ ಏನಿದೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರ ಮುಖಾಂತರ ಮಾಡಿಸ್ಕೊಂಡಿದ್ದೀವಿ. ಅನ್ನದಾನಕ್ಕೂ ಸಹಕಾರ ಮಾಡಿದ್ದಾರೆ. ಮುಂದೆ ಬರುವ ಖರ್ಚು ವೆಚ್ಚಗಳಿಗೂ ನಾನಿದ್ದೇನೆ, ನೀವು ಯಾರೂ ಭಯಪಡುವ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲೋ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಎಲ್ಲೋ ಇರುವವರು ಎಲ್ಲಿಂದಲೂ ಬಂದು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ ಅಂದರೆ ಆ ಮಹಾಲಿಂಗೇಶ್ವರ ದೇವರ ಮಹಿಮೆನೆ ಅಂತ ನಾವು ಹೇಳ್ಬೋದು. ಸೊ ನಮಗೆ ನನ್ನ ತಮ್ಮನಾಗಿ ಅವರು ನನ್ನೊಟ್ಟಿಗೆ ಒಂದು ಕೂಡಿದಾರಂದರೆ ನನಗೆ ಒಂದು ಆ ದೇವರ ಇದರ ಸಂಕಲ್ಪದಿಂದ ನಾವು ಈ ದೇವಸ್ಥಾನವನ್ನು ಭವ್ಯ ದೇವಸ್ಥಾನವನ್ನು ಮಾಡ್ತೇವೆ ಅಂತ ಹೇಳುವ ಒಂದು ಆತ್ಮವಿಶ್ವಾಸ ನನಗೆ. ಅದರೊಟ್ಟಿಗೆ ಭಾಳ ವಿಶೇಷವಾಗಿ ತಿಳಿಸಬೇಕು ಅತುಲ್ ಕುಮಾರ್ ಅವರೇ, ದೇವಸ್ಥಾನದಲ್ಲಿ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ. 13ನೇ ತಾರೀಕಿನಿಂದ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಯಾಕಂದರೆ 13ನೇ ತಾರೀಕಿಗೆ ನೀವು ಸಂಕಲ್ಪ ಮಾಡಿದ್ದು ದೇವರಿಗೆ ಅರ್ಪಣೆ ಆಗುವಂತಹ ಕ್ಷಣ. ಹಾಗಾಗಿ 13ನೇ ತಾರೀಕಿನಿಂದ ಬ್ರಹ್ಮಕಲಶದವರೆಗೆ ಎಲ್ಲ ರೀತಿಯಾಗಿ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಆ ಮೂಲಕವಾಗಿ ಭಗವದ್ಭಕ್ತರಿಗೆ ಕರೆಯಲು ನಾವೀಗ ಇದಾಗಲೇ ಈ ದೇವಸ್ಥಾನದಲ್ಲಿ ತುಂಬ ವರ್ಷಗಳ ಹಿಂದೆ ಇಲ್ಲಿ ಮುಂಭಾಗದಲ್ಲಿ ರಥವನ್ನು ಎಳೆಯುತ್ತಿದ್ದರು. ಅದರ ಬಗ್ಗೆ ಆಗಲೇ ತಮ್ಮ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಕಾರಣಾಂತರಗಳಿಂದ ಆ ರಥ ಎಳೆಯುವುದು ನಿಂತು ಹೋಗಿತ್ತು. ಆಗ ನಾವು ಸಂಕಲ್ಪ ಮಾಡಿಕೊಂಡೆವು, ಇಲ್ಲಿ ಆ ರಥವನ್ನು ಪುನಃ ನಾವು ಆ ಬ್ರಹ್ಮರಥವನ್ನು ಆ ದೇವರಿಗೆ ಯಾಕೆ ಸಮರ್ಪಿಸಬಾರದು ಅಂತ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಬ್ರಹ್ಮರಥವನ್ನು ನಾವು ಈ ದೇವಸ್ಥಾನಕ್ಕೆ ಸೇವಾಕರ್ತರಾಗಿ ಅರ್ಪಿಸ್ತಾ ಇದ್ದೀವಿ. ಆ ಬ್ರಹ್ಮರಥದ ಪ್ರವೇಶ, ಊರಿಗೆ ಪ್ರವೇಶ ಮಾಡುವುದು ಏನಿದೆ, ಇದು ಕುಂಬಾಶಿ ಅಂತ ಹೇಳುವ ಜಾಗದಿಂದ ಈ ರಥವನ್ನು ನಿರ್ಮಾಣ ಮಾಡಿ ತರ್ತಾ ಇದ್ದೀವಿ. ಆ ಕುಂಬಾಶಿಯಲ್ಲಿ ಈಗಾಗಲೇ ನಮ್ಮ ಅಯೋಧ್ಯೆಗೆ ಬೇಕಾದ ರಥ ಅಲ್ಲಿ ತಯಾರಾಗ್ತಾ ಇದೆ. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕೂಡ ಆ ಕುಂಬಾಶಿಯಿಂದಲೇ ರಥವನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಸೊ ಕಾಶಿಗೂ ಕೂಡ
ಆ ರಥ ಅಲ್ಲಿಂದಲೇ ತಯಾರಾಗಿ ಹೋಗಿದೆ. ಇಡೀ ನಮ್ಮ ದೇಶದಲ್ಲಿ ಯಾವ ದೇವಸ್ಥಾನಗಳಿರ್ಬೋದು ಅಲ್ಲೇ ಬ್ರಹ್ಮರಥಗಳು ತಯಾರಾಗಿದೆ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಬ್ರಹ್ಮರಥವು ತಯಾರಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ ಬಂದು ಗೃಹಯನಿಕರಾಗಿ ನಮ್ಮ ಹಲೇಜಿ ಮಹಲಿಂಗೇಶ್ವರ ದೇವಸ್ಥಾನದ ಹತ್ರ ಒಂದು ದೇವರ ಅಲ್ಲಿಯೂ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಆಡಳಿತ ಮುಕ್ತೇಶ್ವರನಾಗಿರೋದ್ರಿಂದ ಅಲ್ಲಿ ಪೂಜೆ ಪ್ರಾರ್ಥನೆ ಒಟ್ಟಿಗೆ ಸಂಜೆ 13 ತಾರೀಕಿಗೆ ಸಂಜೆ 4 ಗಂಟೆಗೆ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ನಮ್ಮ ಬ್ರಹ್ಮರಥವನ್ನು ಇದೇ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜರವರ ನೇತೃತ್ವದಲ್ಲಿ ಹಾಗೂ ಗೌರವಾಧ್ಯಕ್ಷರಾದ ನಾಗಾರ್ಜುನವರ ನೇತೃತ್ವದಲ್ಲಿ ಹಾಗೂ ನಮ್ಮ ದೇವಸ್ಥಾನದ ಅಧ್ಯಕ್ಷರುಗಳು, ಸೇವಾ ಸಮಿತಿ ಸದಸ್ಯರುಗಳು, ಟ್ರಸ್ಟಿ ಸದಸ್ಯರುಗಳು ಮತ್ತು ಭಕ್ತ ಬಾಂಧವರನ್ನು ಮತ್ತು ನಮ್ಮ ಕೇರಳದ ತಯ್ಯಂ, ಡೋಲು ಕುಣಿತ, ಸಿಡಿಮದ್ದುಗಳು ಒಂದಿಗೆ ವಿಜೃಂಭಣೆಯಿಂದ ಕುಪ್ಪೆಟ್ಟಿಯಿಂದ ಕಲ್ಲೇರಿಯಾಗಿ ಈ ದೇವಸ್ಥಾನದಲ್ಲಿ ಬಂದು ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆ ಬ್ರಹ್ಮರಥ ಮೆರವಣಿಗೆಯು ತುಂಬ ವಿಜೃಂಭಣೆಯಿಂದ ಆಗುತ್ತೆ ಅಂತ ಹೇಳುವ ಆತ್ಮವಿಶ್ವಾಸ ನಮಗೆ. ಖಂಡಿತ ಒಳ್ಳೆ ರೀತಿಯಲ್ಲಿ ಆಗಲೇಬೇಕು. ಯಾಕಂತ ಹೇಳಿದರೆ ಅಷ್ಟೊಂದು ಶುದ್ಧವಾಗಿರುವಂಥ ಮನಸ್ಸಿರುವ ಕಾರಣವಾಗಿ ಭಾಳ ಸುಂದರವಾಗಿ ನಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಆ ಮೂಲಕವಾಗಿ 15ನೇ ತಾರೀಕಿನಿಂದ 25ನೇ ತಾರೀಕಿರುವ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರೇ ಕರೆಯಲಿ. 13 ತಾರೀಕು ನಂತರ 15 ತಾರೀಕಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ದೇವರ ವಿವಿಧ ವೈದಿಕ ಪೂಜೆಗಳೆಲ್ಲ ನಡೆಯಲಿಕ್ಕೆ ಇವೆ. ಗಣ್ಯತಿಗಳು ಬರಲಿಕ್ಕಿದ್ದಾರೆ. ರಥೋತ್ಸವಗಳು ಆಗುತ್ತವೆ. ಕಾರ್ಯಕ್ರಮದ ಅನೇಕ ಪದ್ಧತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡು 20 ತಾರೀಕಿಗೆ ಬ್ರಹ್ಮಕಲಶೋತ್ಸವ ಏನಿದೆ ಅದು ನಡೆಯಲಿಕ್ಕಿದೆ. ನಂತರ 15ರಿಂದ 20 ಬ್ರಹ್ಮಕಲಶೋತ್ಸವ ಮುಗಿದ ನಂತರ ಅಲ್ಲಿಂದ 21ರಿಂದ 25ರವರೆಗೆ ನಮ್ಮ ಜಾತ್ರೋತ್ಸವ ನಡೆಯಲಿಕ್ಕಿದೆ, ನೇಮೋತ್ಸವ ನಡೆಯಲಿಕ್ಕಿದೆ. ಹೀಗಾಗಿ ಈ ಒಂದು ಊರಿನ ಜನರಿಗೆ ಒಂದು ಎಂಥ ಆನಂದದ ಸಮಯ ಅಂದರೆ ಇಂಥ ಒಂದು ನೋಡುವ ದೃಶ್ಯ, ಮಹಾಲಿಂಗೇಶ್ವರ ದೇವರ ವಿವಿಧ ಉತ್ಸವಗಳನ್ನು ನೋಡುವ ಒಂದು ಭಾಗ್ಯ ಸಿಕ್ಕಿದೆ ಅಂದರೆ ಅದು ತುಂಬ ಹೆಮ್ಮೆಯ ವಿಷಯ ಈ ಊರಿನ ಜನರಿಗೆ. ಖಂಡಿತವಾಗಿ ನಾಗಾರ್ಜುನ ಅವರೇ, ಈ ಒಂದು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ರೀತಿಯಾಗಿರುವ ಸೇವೆ, ಯಾಕಂದರೆ ಮೇಲ್ಛಾವಣಿ ಅಂತ ಹೇಳಿದರೆ ಯಾರೊಬ್ಬ ಭಕ್ತ ಬಂದರೂ ಕೂಡ ತಂಪಾಗಿರುವಂತಹ ಒಂದು ಕ್ಷಣ. ಯಾಕಂದರೆ ಬಿಸಿಲು ಬೀಳುವಂಥ ಸಂದರ್ಭಗಳಲ್ಲಿ ತಂಪು ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ವಿಶೇಷವಾಗಿರೋ ಒಂದು ಸೇವೆ ಮಾಡಿದ್ದೀರಿ. ಎಷ್ಟು ಖುಷಿ ಆಗ್ತುಂಟು ಇಲ್ಲಿ ಸೇವೆ ಮಾಡಿರೋದು. ತುಂಬ ಖುಷಿ. ದೇವರು ನಮಗೆ ಅವಕಾಶ ಕೊಟ್ಟರು ಅಷ್ಟೇ. ಅವ್ರು ಕೊಟ್ಟಿದ್ದ ದುಡ್ಡು, ಅವ್ರು ಕೊಟ್ಟಿದ್ದು ಸಂಕಲ್ಪ, ಧೈರ್ಯ ಎಲ್ಲ ಯೂಸ್ ಮಾಡಿ. ಇಲ್ಲಿ ಭಗವದ್ಭಕ್ತರ ಬಗ್ಗೆ ನೀವೇನು ಹೇಳ್ತೀರಿ? ಅಯ್ಯೋ, ಇಲ್ಲಿ ಜನ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರು ಇಷ್ಟು ಜನ ಇದು ಒಂದು ಜನ ಇಂದ ಇದು ಸಾಧ್ಯ ಇಲ್ಲ. ಈ ಇಡೀ ಊರು ಜನ ಎಲ್ಲರೂ ಸೇರಿ ಈ ದೇವಸ್ಥಾನನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೇರ್ ಒಕೇಶನ್. ಈ ಯೂನಿಟಿ ಇರಬೇಕು. ನಾವು ಹಿಂದೂಗಳು ಏನು ಮಾಡ್ತೀವಿ ಅಂದರೆ ಡಿವೈಡ್ ಆಗ್ತೀವಿ. ಜಾತಿ ಪಾತಿ ಎಲ್ಲ ಇದು ಮುಂದೆ ತಂದು ಒಳ್ಳೆ ಕೆಲಸ ಮಾಡೋದನ್ನು ನಾವು ಕೆಡಿಸ್ತೀವಿ. ಈ ಊರು ಜನ ಹತ್ರ ನಾವೆಲ್ಲ ಏನು ಕಲ್ತ್ಕೋಬೇಕು, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ನಾವೆಲ್ಲರೂ ಕೂಡ ಒಂದಾಗಿರಬೇಕು. ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾಗಿರೋ ಕೆಲಸ ಕಾರ್ಯಗಳಿಗೆ ನಾವು ಮುನ್ನುಗ್ಗಬೇಕು. ಯಾವುದೇ ಕಾರಣಕ್ಕೂ ಜಾತಿ ಹೆಸರಲ್ಲಿ ಹೊಡಿಬಾರ್ದು ಅಂತ ಹೇಳುವಂಥ ಅಭೂತಪೂರ್ವವಾಗಿರುವಂಥ ಒಂದು ಒಳ್ಳೆ ಸ್ಪಷ್ಟವಾಗಿರುವಂಥ ಮಾತುಗಳೊಟ್ಟಿಗೆ ಎಲ್ಲ ರೀತಿಯಾಗಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋದರು. ಖಂಡಿತವಾಗಿಯೂ ನಮ್ಮಿಬ್ಬರಿಗೂ ಹಾಗೂ ಎಲ್ಲ ರೀತಿಯಾಗಿರುವಂತಹ ಭಕ್ತಾಭಿಮಾನಿಗಳಿಗೆ ವಂದನೆಗಳು. ಭಕ್ತರೇ, ಶ್ರೀ ಕ್ಷೇತ್ರ ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೊಳ್ಳಬೇಕು ಅಂತೇಳಿ ಆದರೆ ಬೇರೆ ಬೇರೆ ರೀತಿಯಾಗಿರುವಂಥ ಸಂಘ ಸಂಸ್ಥೆಗಳು ಕೂಡ ವಿಶೇಷವಾಗಿರುವಂಥ ಸಹಕಾರಗಳನ್ನು ಮಾಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣ ಭಜನಾ ಮಂದಿರ ಕರಾಯ ಇದು ಬಹಳ ವಿಶೇಷವಾಗಿ ಸೇವೆ ಸಲ್ಲಿಸುವ ಮೂಲಕವಾಗಿ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಕರಸೇವೆಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ಅನುದಾನಗಳಿರ್ಬೋದು, ದಾನಿಗಳ ಸಂಪರ್ಕ ಇರ್ಬೋದು, ಎಲ್ಲದಕ್ಕೂ ಕೂಡ ವಿಶೇಷವಾಗಿರುವಂಥ ಸಹಕಾರಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಆ ಭಜನಾ ಮಂದಿರದ ಅಧ್ಯಕ್ಷರಾಗಿರುವಂಥ ಜಗದೀಶ್ ಶೆಟ್ಟಿ ಮೈರಾ ಅವರು ನಮ್ಮೊಂದಿಗಿದ್ದಾರೆ. ಅದರೊಟ್ಟಿಗೆ ಸರ್ವ ಸದಸ್ಯರುಗಳು ಇರುವಂಥದ್ದು.
ಭಾಳ ಹೆಮ್ಮೆ ಆಗುವಂಥ. ಯಾಕಂತ ಹೇಳಿದರೆ ಭಜನಾ ಮಂದಿರ ಇಲ್ಲಿ ಇರ್ತಾ ಹೋಗ್ತದೋ ಅಲ್ಲಿ ಸನಾತನ ಸಂಸ್ಕೃತಿ ಉಳಿತಾ ಹೋಗ್ತದೆ ಅಂತ ಹೇಳುವಂಥದ್ದು ಸತ್ಯದ ಮಾತಾಗಿರ್ತದೆ. ಹಾಗಾಗಿ ಈ ಭಜನಾ ಮಂದಿರಕ್ಕೂ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧದ ಬಗ್ಗೆ ಭಗವದ್ಭಕ್ತರಿಗೆ ಮಾಹಿತಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ನಮ್ಮ ಕರಾಯ ಗ್ರಾಮದಲ್ಲಿ ಬಹುದೊಡ್ಡ ಶಕ್ತಿ ಅಂದರೆ ಮಹಾಲಿಂಗೇಶ್ವರ ದೇವರು, ಜೊತೆಯಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ. ಸ್ವಾತಂತ್ರ್ಯ ಪೂರ್ವ ಸ್ಥಾಪನೆಯಾದಂತಹ ಶ್ರೀಕೃಷ್ಣ ಭಜನಾ ಮಂದಿರವು ಒಂದು ಶಿಕ್ಷಣ ಕೇಂದ್ರವಾಗಿತ್ತು. ತದನಂತರ ದಿನದಲ್ಲಿ ಒಬ್ಬ ಸಿಂಹಾಮುಖ್ರು ಎಂಬ ಶಿಕ್ಷಕರ ಮೂಲಕ ಭಜನೆಯ ಪ್ರೇರಣೆ ಕೊಟ್ಟು ಅಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಸ್ಥಾಪನೆಯಾಯಿತು. ಇದನ್ನು ಅಳಿಕೆ ಸಂಜೀವ ಶೆಟ್ಟಿಯವರು ಅವರು ಮುನ್ನಡೆಸ್ತಾ ಬಂದು ಅನೇಕ ವರ್ಷಗಳ ಕಾಲ ಹಿರಿಯರಿಂದ ಬಹಳ ಉತ್ತಮ ರೀತಿಯಿಂದ ಇದು ನೆರವೇರ್ತಾ ಬಂದು ಅಜೀರ್ಣಾವಸ್ಥೆಯಲ್ಲಿದ್ದಾಗ ಶ್ರೀಕೃಷ್ಣ ಭಜನಾ ಮಂದಿರವು ಕಳೆದ 3 ವರ್ಷಗಳ ಹಿಂದೆ ಭಾಳಷ್ಟು ಅದ್ಧೂರಿಯಾಗಿ ಬಹಳ ಸುಂದರವಾದ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಂತಹ ಕೆಲಸ ನಮ್ಮವರ ಭಕ್ತರ ಮೂಲಕ ದಾನಿಗಳ ಮೂಲಕ ಭಾಳಷ್ಟು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ದೀಪಾವಳಿಯ ನಂತರ ಸಂಧ್ಯಾ ಭಜನೆ ಪ್ರಾರಂಭವಾದಾಗ ದೇವರಿಗೆ ಅಲ್ಲಿ ಭಜನೆ ಪ್ರಾರಂಭ ಮಾಡಿ ಮಹಾಲಿಂಗೇಶ್ವರ ದೇವರಿಗೆ ಬಂದು 3 ಸುತ್ತು ಭಜನೆ ಸೇವೆಯನ್ನು ಸಲ್ಲಿಸಿ ತದನಂತರ ಮಂದಿರಕ್ಕೆ ಹೋಗಿ ಅಲ್ಲಿ ಭಜನಾ ಮಂಗಳವನ್ನು ಮಾಡಿ ಭಕ್ತರಿಗೆ ಪ್ರಸಾದವನ್ನು ಹಂಚುವಂಥ ಒಂದು ಸಂಪ್ರದಾಯ ಇದೆ. ಪ್ರತಿ ವರ್ಷ ಅಷ್ಟಮಿ ಆಚರಣೆಯ ಸಂದರ್ಭ ದೇವರಿಗೆ ರಾತ್ರಿ ಹೊತ್ತು ಮಹಾಲಿಂಗೇಶ್ವರದ ಸನ್ನಿಧಿಗೆ ಬಂದು ಪ್ರದಕ್ಷಿಣೆ ಹಾಕಿ ಭಜನಾ ಪ್ರದಕ್ಷಿಣೆ ಹಾಕಿ ಹೋಗುವಂಥ ವ್ಯವಸ್ಥೆ. ಮರುದಿವಸ ಮಂಗಳೋತ್ಸವ ಆಗಬೇಕಾದ್ರೂ ಕೂಡ ಮಹಾಲಿಂಗೇಶ್ವರ ದೇವರಿಗೆ ಪ್ರದಕ್ಷಿಣೆ ಹಾಕಿ ಭಜನಾ ಮಂಗಳ ಮಾಡುವಂಥ ಒಂದು ಸಂಪ್ರದಾಯ. ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಚಕರು ಯಾರಿದ್ದಾರೋ ಅವರೇ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಕೂಡ ತನ್ನ ಪೂಜಾ ಸೇವೆಯನ್ನು ಮಾಡುವವರು. ಹಾಗಾಗಿ ಅವಿನಾಭಾವ ಸಂಬಂಧ ಮತ್ತು ಈ ಎರಡೂ ಧಾರ್ಮಿಕ ಕ್ಷೇತ್ರಗಳ ಗಟ್ಟಿತನಕ್ಕೆ ಮತ್ತು ಶಕ್ತಿಗೆ ಪ್ರಧಾನವಾಗಿರುವಂತಹ ನಮ್ಮೂರ ಭಕ್ತರು ಹಾಗೂ ವೈದಿಕರ ಕಾರ್ಯವು ಬಹಳಷ್ಟು ಯಶಸ್ವಿಯಾಗಿದೆ, ಮೆಚ್ಚುವಂಥದ್ದು. ಆದ್ದರಿಂದ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರ ಯಾವ ರೀತಿ ಉತ್ತಮ ರೀತಿ ಬೆಳಗಿದೆಯೋ ಅದರಿಂದ ಹೆಚ್ಚು ಪಟ್ಟು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಬೆಳಗ್ತಾ ಇದೆ. ಇದಕ್ಕೆ ಊರ ಪರವೂರ ಭಕ್ತರ ಬಹಳಷ್ಟು ಸಹಕಾರಗಳಿದೆ. ಬಹಳ ಪ್ರಾಚೀನ ದೇವಸ್ಥಾನ. ಕರಾಯ ಮನೆತನದ ಗುದ್ದಣ್ಣಯ್ಯರ ವಂಶಸ್ಥರಿಂದ ಇದರ ಆಡಳಿತ ವ್ಯವಸ್ಥೆ ನಡೀತಾ ಇತ್ತು. ಅದು ಇಂದಿಗೂ ಕೂಡ ಅದೇ ರೀತಿಯಲ್ಲಿ ಪಾರಂಪರಿಕವಾಗಿ ನಡೀತಾ ಬರ್ತಾ ಇದೆ. ಊರ ಪರವೂರ ಭಕ್ತರು ಅತ್ಯುತ್ತಮವಾಗಿ ಸಹಕಾರ ಕೊಡುತ್ತಿದ್ದಾರೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ನಮ್ಮೂರ ಎಲ್ಲ ಭಕ್ತರು ದನಗಳಿಂದ ಸಹಕರಿಸಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಧಾನದ ಮೂಲಕ ಎಲ್ಲ ಕೆಲಸಗಳನ್ನು ನೆರವೇರಿಸ್ತಾ ಬಂದಿದ್ದಾರೆ. ಇನ್ನು ಮುಂದೆ ನಡೆಯುವಂತಹ 15ನೇ ತಾರೀಕಿನಿಂದ 25ನೇ ತಾರೀಕಿನ ತನಕ ನಡೆಯುವಂತಹ ಸಹಸ್ರ ಕಲಶಾಭಿಷೇಕ ಸಹಿತ ಬ್ರಹ್ಮಕಲಶೋತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಎಲ್ಲ ಊರ ಪರವರ ಭಕ್ತರು ಬಂದು ನಮ್ಮ ಜೊತೆ ಸಹಕರಿಸಬೇಕು, ತಮಗೆ ಸಹಕಾರವನ್ನು ನೀಡಬೇಕು, ಯಶಸ್ವಿಯಾಗಿ ನಡೆಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಎಷ್ಟೊಂದು ಸುಂದರ ಅಲ್ವಾ? ಭಜನಾ ಮಂದಿರ ಇರಬೇಕು, ಆ ಭಜನಾ ಮಂದಿರ ಒಂದು ಒಗ್ಗಟ್ಟಲ್ಲಿ ಇರಬೇಕು. ಸ್ವತಂತ್ರ ಪೂರ್ವದಲ್ಲೇ ಇರುವಂಥ ವಿಶೇಷವಾಗಿರುವಂಥ ಭಜನಾ ಮಂದಿರ ತದನಂತರವಾಗಿ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಶಿಥಿಲಾವಸ್ಥೆಗಾದರೂ ಕೂಡ 3 ವರ್ಷಗಳ ಹಿಂದೆ ಭಾಳ ಸುಂದರವಾಗಿರುವಂಥ ಭಜನಾ ನಿರ್ಮಾಣ ಆಗ್ತದೆ, ಭಜನಾ ಮಂದಿರ ನಿರ್ಮಾಣ ಆಗ್ತದೆ. ಆ ಮೂಲಕವಾಗಿ ಅವರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಹೋಗ್ತದೆ. ದೇವಸ್ಥಾನಕ್ಕಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಧಾರ್ಮಿಕ ಆಗಿರುವಂತಹ ಕಾರ್ಯಗಳಿಗಿರ್ಬೋದು, ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕವಾಗಿ ವಿಶೇಷ ಸೇವೆ ಮಾಡಿದಂಥ ಭಜನಾ ಮಂದಿರ ಶ್ರೀಕೃಷ್ಣ ಭಜನಾ ಮಂದಿರ ಕರಾಯ. ಹಾಗಾಗಿ ಇಂತಹ ಸೇವೆ ಎಲ್ಲ ರೀತಿಯ ಭಜನಾ ಮಂದಿರ ಮಾಡಿದಾಗ ಖಂಡಿತವಾಗಿ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ದೇವಾಲಯಗಳು ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಮಾತಿನೊಂದಿಗೆ ಸುಂದರವಾಗಿ ನಂದು ಮಾತು ತಿಳಿಸಿದ್ದಕ್ಕಾಗಿ ವಂದನೆಗಳು.